ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟಕ್ಕೆ ಕಬ್ಬನ್ ಪಾರ್ಕ್ ಧ್ವಂಸಗೊಂಡಿದೆ. ಆರ್ಸಿಬಿ ಆಟಗಾರರನ್ನು ನೋಡಲು ವಿಧಾನಸೌಧಕ್ಕೆ ಮುಗಿಬಿದ್ದಿದ್ದಾರೆ ಜನ. ಅಭಿಮಾನಿಗಳು ಮರ ಏರಿದ್ರಿಂದ ಮರಗಳಿಗೆ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ನ ಮರ ಗಿಡಗಳಿಗೂ ಕೂಡ ಅಪಾರ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ನಿಂದ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷ ಉಮೇಶ್ ರಿಂದ ದೂರು ದಾಖಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೆ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ವಿರುದ್ಧ ದೂರು ಕೊಟ್ಟಿದ್ದಾರೆ. ಗಿಡ ಮರಗಳು ಕೂಡ ಡ್ಯಾಮೇಜ್ ಬಗ್ಗೆ ಸಿಡಿ ದಾಖಲೆ ನೀಡಿರುವಂತಹ ಉಮೇಶ್ ಅವರು ಎಲ್ಲ ಕಂಪ್ಲೀಟ್ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ಸಿಡಿ ಮಾಡಿ ಅದನ್ನೆಲ್ಲವನ್ನು ಕೂಡ ದಾಖಲೆ ಸಮೇತ ಈಗ ಕೊಟ್ಟಿದ್ದಾರೆ. ವಾಕರ್ಸ್ ಅಸೋಸಿಯೇಷನ್ ಅವರು ಕಬ್ಬನ್ ಪಾರ್ಕ್ ಅಲ್ಲಿ ವಾಕಿಂಗ್ಗೆ ಹೋಗ್ತಾರಲ್ಲ, ವಾಕರ್ಸ್ ಅಸೋಸಿಯೇಷನ್ ಅವರು ಈಗ ದೂರನ್ನ ಕೊಟ್ಟಿರುವಂತದ್ದು. ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟಕ್ಕೆ ಕಬ್ಬನ್ ಪಾರ್ಕ್ ಕಂಪ್ಲೀಟ್ ಆಗಿ ಧ್ವಂಸ ಆಗಿ ಹೋಗಿದೆ. ನೋಡ್ತಾ ಇರಬಹುದು ನೀವು, ವಿಧಾನಸೌಧ ಮುಂಭಾಗದಲ್ಲಿ ಇರುವಂತಹ ಆ ಗೇಟ್ ಇರಬಹುದು, ಕಬ್ಬನ್ ಪಾರ್ಕ್ ಮುಂಭಾಗದಲ್ಲಿ ಇರುವಂತಹ ಆ ಗೇಟು, ಆ ಹುಲ್ಲು, ಮರ ಗಿಡಗಳನ್ನ ಹತ್ತಿದ್ದಾರೆ, ಲೈಟ್ ಕಂಬ ಹತ್ತಿದ್ದಾರೆ, ಅವೆಲ್ಲವೂ ಕೂಡ ಧ್ವಂಸ ಆಗಿದೆ. ನೋಡಿ, ಇದು ವಿಧಾನಸೌಧ ಒಳಗಡೆ ಇರುವಂತಹ ಪ್ರತಿಮೆ ಮುಂಭಾಗದಲ್ಲಿ ಇರುವಂತಹ ಗೇಟ್ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಯಾವ ರೀತಿಯಾಗಿ ಧ್ವಂಸಗೊಳಿಸಿದ್ದಾರೆ ಇವೆಲ್ಲವನ್ನ ಕಂಪ್ಲೀಟ್ ಆಗಿ ವಿಡಿಯೋ ಚಿತ್ರೀಕರಣ ಮಾಡಿ ಒಂದು ಸಿಡಿ ಮಾಡಿಬಿಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇವರ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ ಅಂತ ವೇಟ್ ಮಾಡಬೇಕಾಗತ್ತೆ. ಸದ್ಯಗ ಅಲ್ಲಿ ಏನಾಯ್ತು, ಯಾವ ರೀತಿಯಾಗಿ ಘಟನೆ ಸಂಭವಿಸಿತು ಕಂಪ್ಲೀಟ್ ಆಗಿ ನೋಡ್ತಾ ಇದ್ವಿ ಮೊನ್ನೆಯಿಂದ ಏನೇನಾಯ್ತು ಅಂತ. ಬಟ್ ಇದರಲ್ಲಿ 11 ಜನ ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಆದ್ರೆ ಕಬ್ಬನ್ ಪಾರ್ಕ್ನ ಹಾಗೆ ವಿಧಾನಸೌಧದ ದೃಶ್ಯ ಇದು. ವಿಧಾನಸೌಧದಲ್ಲಿ ಯಾಕೆ ಕಾರ್ಯಕ್ರಮವನ್ನ ಇಟ್ಕೊಂಡ್ರಿ ನೀವು? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಟ್ಕೊಂಡಿದ್ರೆ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ ಆಯ್ತು ಅಂತ ಜನ ಹೇಳ್ತಾ ಇದ್ದಾರೆ. ಈ ವಿಧಾನಸೌಧದಲ್ಲಿ ಇಟ್ಕೊಂಡಿಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಘಟನೆ ಆಯ್ತು, ಎಲ್ಲ ಧ್ವಂಸ ಆಗೋಯ್ತು. ನೋಡಿ, ಪ್ರತಿಮೆ ಮುಂಭಾಗದಲ್ಲಿರುವಂತಹ ಎಲ್ಲ ಆ ಬ್ಯಾರಿಗೇಟ್ ಇರಬಹುದು, ಅಲ್ಲಿರುವಂತಹ ಆ ಬೇಲಿ ಇರಬಹುದು, ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ. ಈ ವಿಚಾರಕ್ಕೆ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ವಾಕರ್ಸ್ ಅಸೋಸಿಯೇಷನ್ ಅವರು ಗಿಡ ಮರಗಳಿಗೂ ಕೂಡ ಹಾನಿ ಆಗಿದೆ. ಗಿಡ ಮರಗಳನ್ನು ಕೂಡ ಹತ್ತಿ ಕುಳಿತುಕೊಂಡಿದ್ರು, ಅದೆಲ್ಲವೂ ಕೂಡ ಬಾಗಿ ಮುರಿದು ಬಿದ್ದಿದೆ. ಕೆಲವೊಂದು ಮರಗಳ ರೆಂಬೆ ಕೊಂಬೆಗಳು ಕೂಡ ಕಟ್ಟಾಗಿ ಹೋಗಿದೆ. ಕೆಳಗಡೆ ಇರುವಂತಹ ಆ ಒಳ್ಳೆ ಹುಲ್ಲು ಅವೆಲ್ಲವೂ ಕೂಡ ಹಾಳಾಗಿ ಹೋಗಿದೆ ಅಂತ ಈಗ ಕಂಪ್ಲೇಂಟ್ ನಲ್ಲಿ ಇವೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಇವಾಗ ಕಬ್ಬನ್ ಪಾರ್ಕ್ ವ್ಯಾಪ್ತಿಗೆ ಬರತಕ್ಕಂಥ ಒಂದು 197 ಎಕರೆ ಒಳಗೆ ನಮಗೆ ಆಗಿರೋ ಇನ್ಸಿಡೆಂಟ್ ವಿಧಾನಸೌಧ ಮತ್ತು ಕಬ್ಬನ್ ಪಾರ್ಕ್ ಬಾಲ್ಭವನ್ ಗೇಟ್ ಈ ಕಡೆ ಒಳಗಡೆ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಸಿಡಿ ಕೂಡ ಹಾಕಿದ್ದೀನಿ. ಅದರೊಳಗೆ ಏನಾನು ವಿಡಿಯೋ ರೆಕಾರ್ಡ್ ಎಲ್ಲ ಹಾಕಿದ್ದೀನಿ. ಆ ಸಿಡಿಲಿ ಅದು ಯಾವ್ದು ಟೀಮ್ ನ ಕರ್ಕೊಂಡು ಬರೋದು, ಇಲ್ಲಿ ಬಾಲ್ಭವನ್ ಗೇಟ್ ಒಳಗೆ ಕರ್ಕೊಂಡು ಬರ್ತಾ ಇರೋದು, ಅಲ್ಲಿಂದ ಹಿಂದೆ ಓಡ್ ಬರ್ತಾ ಇರೋಂಥ ಅಭಿಮಾನಿಗಳು ಓಡ್ ಬರ್ತಾ ಇರೋದು, ಮತ್ತೆ ಅಭಿಮಾನಿಗಳು ಜಂಪ್ ಹೊಡಿತಾ ಇರೋದು, ಮತ್ತೆ ನಮ್ಮ ಕ್ಲಿಪ್ಪಿಂಗ್ಸ್ ನಮ್ಮ ಪೇಪರ್ ಅಲ್ಲಿ ಬಂದಿರಬಹುದು ಅಥವಾ ಮೀಡಿಯಾದಲ್ಲಿ ಬಂದಿರೋ ಕ್ಲಿಪ್ಪಿಂಗ್ಸ್ ಹಾಕಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು ಅದು ಹಾಕಿದೆ. ಮತ್ತೆ ಡ್ಯಾಮೇಜ್ ಆಗಿರೋದು ನಮ್ಮ ತೋಟಗಾರಿಕೆ ಇಲಾಖೆಯವರೊಂದು ಬರೀ 25 ಲಕ್ಷ ಅಂತ ಹೇಳಿದ್ದಾರೆ. ಅದು ಡ್ಯಾಮೇಜ್ ಬರೀ 25 ಲಕ್ಷ, ಮೋರ್ ದನ್ 3 ರಿಂದ 4 ಕೋಟಿವರೆಗೂ ಲಾಸ್ ಆಗಿದೆ. ಅದು ಈಗ ನೋಡಿ, ಇವಾಗ ಕಬ್ಬನ್ ಪಾರ್ಕ್ ವ್ಯಾಪ್ತಿಗೆ ಬರತಕ್ಕಂಥ ಒಂದು 197 ಎಕರೆ ಒಳಗೆ ನಮಗೆ ಆಗಿರೋ ಇನ್ಸಿಡೆಂಟ್ ವಿಧಾನಸೌಧ ಮತ್ತು ಕಬ್ಬನ್ ಪಾರ್ಕ್. ಸರ್, ಈಗ ಕಂಪ್ಲೇಂಟ್ ಲಾಡ್ಜ್ ಆಯ್ತು, ಎಷ್ಟು ಲಾಸ್ ಆಗಿದೆ, ಏನಂತ ದೂರಲ್ಲಿ ಉಲ್ಲೇಖ ಆಗಿದೆ ಸರ್ ಅಂತ? ಇದು ನೋಡಿ, ಕಬ್ಬನ್ ಪಾರ್ಕ್ ಲಾಸ್ ಆಗಿರೋ ಮೋರ್ ದನ್ 3 to 4 crores ಆಗಿರ್ಬೋದು. ಯಾಕಂದ್ರೆ ಬರೀ ನಮ್ಮ ತೋಟಗಾರಿಕೆ ಇಲಾಖೆ ಬರೀ 25 ಲಕ್ಷ ಅಂತಾರೆ. ಅದು ಗೊತ್ತು, ನಾವು 14 ವರ್ಷದಿಂದ ನಾವು ಇಲ್ಲಿ ಪ್ರೆಸಿಡೆಂಟ್ ಆಗಿ ಎಷ್ಟೆಷ್ಟು ಗಿಡಗಳು ಯಾವ ಬೆಲೆ ಎಷ್ಟು ಅನ್ನೋದೆಲ್ಲ ಗೊತ್ತಿದೆ. ಅದ್ರ ಹೋರಾಟ ಮಾಡ್ಕೊಂಡು ಬಂದಿರೋರು ಇವಾಗ ಆಗಿರೋ 3 ರಿಂದ 4 ಕೋಟಿ ಲಾಸ್ ಆಗಿದೆ. ಇದು ಯಾರು ಕಟ್ಕೊಡ್ಬೇಕಂದ್ರೆ ಎಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಕಟ್ಕೊಡ್ಬೇಕು, ಮತ್ತೆ ಆರ್ಸಿಬಿ ಅವರು, ಡಿಎನ್ಎ ಅವರು, ಮತ್ತೆ ಇವರು ಗವರ್ಮೆಂಟ್ ಆಫ್ ಕರ್ನಾಟಕ, ಮತ್ತೆ ಇವರು ಆರ್ಮಿ ಸಬ್ ಏರಿಯಾ, ಇದು ಬಂದು ಆರ್ಮಿ ಲ್ಯಾಂಡ್. ಅದು ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟಕ್ಕೆ ಕಬ್ಬನ್ ಪಾರ್ಕ್ ಧ್ವಂಸಗೊಂಡಿದೆ. ಆರ್ಸಿಬಿ ಆಟಗಾರರನ್ನು ನೋಡಲು ವಿಧಾನಸೌಧಕ್ಕೆ ಮುಗಿಬಿದ್ದಿದ್ದಾರೆ ಜನ. ಅಭಿಮಾನಿಗಳು ಮರ ಏರಿದ್ರಿಂದ ಮರಗಳಿಗೆ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ನ ಮರ ಗಿಡಗಳಿಗೂ ಕೂಡ ಅಪಾರ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ನಿಂದ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷ ಉಮೇಶ್ ರಿಂದ ದೂರು ದಾಖಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೆ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ವಿರುದ್ಧ ದೂರು ಕೊಟ್ಟಿದ್ದಾರೆ. ಗಿಡ ಮರಗಳು ಕೂಡ ಡ್ಯಾಮೇಜ್ ಬಗ್ಗೆ ಸಿಡಿ ದಾಖಲೆ ನೀಡಿರುವಂತಹ ಉಮೇಶ್ ಅವರು ಎಲ್ಲ ಕಂಪ್ಲೀಟ್ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ಸಿಡಿ ಮಾಡಿ ಅದನ್ನೆಲ್ಲವನ್ನು ಕೂಡ ದಾಖಲೆ ಸಮೇತ ಈಗ ಕೊಟ್ಟಿದ್ದಾರೆ. ವಾಕರ್ಸ್ ಅಸೋಸಿಯೇಷನ್ ಅವರು ಕಬ್ಬನ್ ಪಾರ್ಕ್ ಅಲ್ಲಿ ವಾಕಿಂಗ್ಗೆ ಹೋಗ್ತಾರಲ್ಲ, ವಾಕರ್ಸ್ ಅಸೋಸಿಯೇಷನ್ ಅವರು ಈಗ ದೂರನ್ನ ಕೊಟ್ಟಿರುವಂತದ್ದು. ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟಕ್ಕೆ ಕಬ್ಬನ್ ಪಾರ್ಕ್ ಕಂಪ್ಲೀಟ್ ಆಗಿ ಧ್ವಂಸ ಆಗಿ ಹೋಗಿದೆ. ನೋಡ್ತಾ ಇರಬಹುದು ನೀವು, ವಿಧಾನಸೌಧ ಮುಂಭಾಗದಲ್ಲಿ ಇರುವಂತಹ ಆ ಗೇಟ್ ಇರಬಹುದು, ಕಬ್ಬನ್ ಪಾರ್ಕ್ ಮುಂಭಾಗದಲ್ಲಿ ಇರುವಂತಹ ಆ ಗೇಟು, ಆ ಹುಲ್ಲು, ಮರ ಗಿಡಗಳನ್ನ ಹತ್ತಿದ್ದಾರೆ, ಲೈಟ್ ಕಂಬ ಹತ್ತಿದ್ದಾರೆ, ಅವೆಲ್ಲವೂ ಕೂಡ ಧ್ವಂಸ ಆಗಿದೆ. ನೋಡಿ, ಇದು ವಿಧಾನಸೌಧ ಒಳಗಡೆ ಇರುವಂತಹ ಪ್ರತಿಮೆ ಮುಂಭಾಗದಲ್ಲಿ ಇರುವಂತಹ
ಗೇಟ್ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಯಾವ ರೀತಿಯಾಗಿ ಧ್ವಂಸಗೊಳಿಸಿದ್ದಾರೆ ಇವೆಲ್ಲವನ್ನ ಕಂಪ್ಲೀಟ್ ಆಗಿ ವಿಡಿಯೋ ಚಿತ್ರೀಕರಣ ಮಾಡಿ ಒಂದು ಸಿಡಿ ಮಾಡಿಬಿಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇವರ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ ಅಂತ ವೆಯ್ಟ್ ಮಾಡಬೇಕಾಗತ್ತೆ. ಸದ್ಯಗ ಅಲ್ಲಿ ಏನಾಯ್ತು, ಯಾವ ರೀತಿಯಾಗಿ ಘಟನೆ ಸಂಭವಿಸಿತು ಕಂಪ್ಲೀಟ್ ಆಗಿ ನೋಡ್ತಾ ಇದ್ವಿ ಮೊನ್ನೆಯಿಂದ ಏನೇನಾಯ್ತು ಅಂತ. ಬಟ್ ಇದರಲ್ಲಿ 11 ಜನ ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟಕ್ಕೆ ಕಬ್ಬನ್ ಪಾರ್ಕ್ ಧ್ವಂಸಗೊಂಡಿದೆ. ಆರ್ಸಿಬಿ ಆಟಗಾರನನ್ನು ನೋಡಲು ವಿಧಾನಸೌಧಕ್ಕೆ ಮುಗಿಬಿದ್ದಿದ್ದಾರೆ ಜನ. ಅಭಿಮಾನಿಗಳು ಮರ ಏರಿದ್ರಿಂದ ಮರಗಳಿಗೆ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ನ ಮರ ಗಿಡಗಳಿಗೂ ಕೂಡ ಅಪಾರ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ನಿಂದ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷ ಉಮೇಶ್ ರಿಂದ ದೂರು ದಾಖಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೆ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ವಿರುದ್ಧ ದೂರು ಕೊಟ್ಟಿದ್ದಾರೆ. ಗಿಡ ಮರಗಳು ಕೂಡ ಡ್ಯಾಮೇಜ್ ಬಗ್ಗೆ ಸಿಡಿ ದಾಖಲೆ ನೀಡಿರುವಂತಹ ಉಮೇಶ್ ಅವರು ಎಲ್ಲ ಕಂಪ್ಲೀಟ್ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ಸಿಡಿ ಮಾಡಿ ಅದನ್ನೆಲ್ಲವನ್ನು ಕೂಡ ದಾಖಲೆ ಸಮೇತ ಈಗ ಕೊಟ್ಟಿದ್ದಾರೆ. ವಾಕರ್ಸ್ ಅಸೋಸಿಯೇಷನ್ ಅವರು ಕಬ್ಬನ್ ಪಾರ್ಕ್ ಅಲ್ಲಿ ವಾಕಿಂಗ್ಗೆ ಹೋಗ್ತಾರಲ್ಲ, ವಾಕರ್ಸ್ ಅಸೋಸಿಯೇಷನ್ ಅವರು ಈಗ ದೂರನ್ನ ಕೊಟ್ಟಿರುವಂತದ್ದು. ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟಕ್ಕೆ ಕಬ್ಬನ್ ಪಾರ್ಕ್ ಕಂಪ್ಲೀಟ್ ಆಗಿ ಧ್ವಂಸ ಆಗಿ ಹೋಗಿದೆ. ನೋಡ್ತಾ ಇರಬಹುದು ನೀವು, ವಿಧಾನಸೌಧ ಮುಂಭಾಗದಲ್ಲಿ ಇರುವಂತಹ ಆ ಗೇಟ್ ಇರಬಹುದು, ಕಬ್ಬನ್ ಪಾರ್ಕ್ ಮುಂಭಾಗದಲ್ಲಿ ಇರುವಂತಹ ಗೇಟು, ಆ ಹುಲ್ಲು, ಮರ ಗಿಡಗಳನ್ನ ಹತ್ತಿದ್ದಾರೆ, ಲೈಟ್ ಕಂಬ ಹತ್ತಿದ್ದಾರೆ, ಅವೆಲ್ಲವೂ ಕೂಡ ಧ್ವಂಸ ಆಗಿದೆ. ನೋಡಿ, ಇದು ವಿಧಾನಸೌಧ ಒಳಗಡೆ ಇರುವಂತಹ ಪ್ರತಿಮೆ ಮುಂಭಾಗದಲ್ಲಿ ಇರುವಂತಹ ಗೇಟ್ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಯಾವ ರೀತಿಯಾಗಿ ಧ್ವಂಸಗೊಳಿಸಿದ್ದಾರೆ ಇವೆಲ್ಲವನ್ನ ಕಂಪ್ಲೀಟ್ ಆಗಿ ವಿಡಿಯೋ ಚಿತ್ರೀಕರಣ ಮಾಡಿ ಒಂದು ಸಿಡಿ ಮಾಡಿಬಿಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇವರ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ ಅಂತ ವೆಯ್ಟ್ ಮಾಡಬೇಕಾಗತ್ತೆ. ಸದ್ಯಗ ಅಲ್ಲಿ ಏನಾಯ್ತು, ಯಾವ ರೀತಿಯಾಗಿ ಘಟನೆ ಸಂಭವಿಸಿತು ಕಂಪ್ಲೀಟ್ ಆಗಿ ನೋಡ್ತಾ ಇದ್ವಿ ಮೊನ್ನೆಯಿಂದ ಏನೇನಾಯ್ತು ಅಂತ. ಬಟ್ ಇದರಲ್ಲಿ 11 ಜನ ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟಕ್ಕೆ ಕಬ್ಬನ್ ಪಾರ್ಕ್ ಧ್ವಂಸಗೊಂಡಿದೆ. ಆರ್ಸಿಬಿ ಆಟಗಾರನನ್ನು ನೋಡಲು ವಿಧಾನಸೌಧಕ್ಕೆ ಮುಗಿಬಿದ್ದಿದ್ದಾರೆ ಜನ. ಅಭಿಮಾನಿಗಳು ಮರ ಏರಿದ್ರಿಂದ ಮರಗಳಿಗೆ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ನ ಮರ ಗಿಡಗಳಿಗೂ ಕೂಡ ಅಪಾರ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ನಿಂದ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷ ಉಮೇಶ್ ರಿಂದ ದೂರು ದಾಖಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೆ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ವಿರುದ್ಧ ದೂರು ಕೊಟ್ಟಿದ್ದಾರೆ. ಗಿಡ ಮರಗಳು ಕೂಡ ಡ್ಯಾಮೇಜ್ ಬಗ್ಗೆ ಸಿಡಿ ದಾಖಲೆ ನೀಡಿರುವಂತಹ ಉಮೇಶ್ ಅವರು ಎಲ್ಲ ಕಂಪ್ಲೀಟ್ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ಸಿಡಿ ಮಾಡಿ ಅದನ್ನೆಲ್ಲವನ್ನು ಕೂಡ ದಾಖಲೆ ಸಮೇತ ಈಗ ಕೊಟ್ಟಿದ್ದಾರೆ. ವಾಕರ್ಸ್ ಅಸೋಸಿಯೇಷನ್ ಅವರು ಕಬ್ಬನ್ ಪಾರ್ಕ್ ಅಲ್ಲಿ ವಾಕಿಂಗ್ಗೆ ಹೋಗ್ತಾರಲ್ಲ, ವಾಕರ್ಸ್ ಅಸೋಸಿಯೇಷನ್ ಅವರು ಈಗ ದೂರನ್ನ ಕೊಟ್ಟಿರುವಂತದ್ದು. ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟಕ್ಕೆ ಕಬ್ಬನ್ ಪಾರ್ಕ್ ಕಂಪ್ಲೀಟ್ ಆಗಿ ಧ್ವಂಸ ಆಗಿ ಹೋಗಿದೆ. ನೋಡ್ತಾ ಇರಬಹುದು ನೀವು, ವಿಧಾನಸೌಧ ಮುಂಭಾಗದಲ್ಲಿ ಇರುವಂತಹ ಆ ಗೇಟ್ ಇರಬಹುದು, ಕಬ್ಬನ್ ಪಾರ್ಕ್ ಮುಂಭಾಗದಲ್ಲಿ ಇರುವಂತಹ ಗೇಟು, ಆ ಹುಲ್ಲು, ಮರ ಗಿಡಗಳನ್ನ ಹತ್ತಿದ್ದಾರೆ, ಲೈಟ್ ಕಂಬ ಹತ್ತಿದ್ದಾರೆ, ಅವೆಲ್ಲವೂ ಕೂಡ ಧ್ವಂಸ ಆಗಿದೆ. ನೋಡಿ, ಇದು ವಿಧಾನಸೌಧ ಒಳಗಡೆ ಇರುವಂತಹ ಪ್ರತಿಮೆ ಮುಂಭಾಗದಲ್ಲಿ ಇರುವಂತಹ ಗೇಟ್ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಯಾವ ರೀತಿಯಾಗಿ ಧ್ವಂಸಗೊಳಿಸಿದ್ದಾರೆ ಇವೆಲ್ಲವನ್ನ ಕಂಪ್ಲೀಟ್ ಆಗಿ ವಿಡಿಯೋ ಚಿತ್ರೀಕರಣ ಮಾಡಿ ಒಂದು ಸಿಡಿ ಮಾಡಿಬಿಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇವರ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ ಅಂತ ವೆಯ್ಟ್ ಮಾಡಬೇಕಾಗತ್ತೆ. ಸದ್ಯಗ ಅಲ್ಲಿ ಏನಾಯ್ತು, ಯಾವ ರೀತಿಯಾಗಿ ಘಟನೆ ಸಂಭವಿಸಿತು ಕಂಪ್ಲೀಟ್ ಆಗಿ ನೋಡ್ತಾ ಇದ್ವಿ ಮೊನ್ನೆಯಿಂದ ಏನೇನಾಯ್ತು ಅಂತ. ಬಟ್ ಇದರಲ್ಲಿ 11 ಜನ ಆರ್ಸಿಬಿ ಅಭಿಮಾನಿಗಳು